ನಾನು ಅನ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋದು. ಇಷ್ಟು ದಿನ ಅಲ್ಲಿ ಹೋಗಿದ್ದಿದ್ದು ಸುಮ್ಮನೆ ಅಂತಾಯ್ತು. ಛೇ, ನಾನು ಅಲ್ಲಿ ಹೋಗಿ ಆ ಮನೆ ಕೆಲಸದಾಳಾಗ ಹೆಂಗ ಕೆಲಸ ಮಾಡಿ ಬಂದ್ಬಿಟ್ನಿ. ನಾನು ಏನು ಮಾಡೀನಿ? ನಾನು ಏನು ಸಾಧನೆ ಮಾಡೀನಿ ಅಲ್ಲಿ ಹೋಗಿ? ಏನೂ ಮಾಡಲಿಲ್ಲ. ಬರೀ ಅವ್ರು ಹೇಳಿದ್ದನ್ನೆಲ್ಲ ಕೆಲಸ ಮಾಡ್ಕೊತ ಕುಂತು ಬಿಟ್ಟಿದ್ನಿ. ಒಂದೇ ಸರಿ ಏನೋ ಗುಳಿಗೆ ಹಾಕಿದ್ನಿ ಅಷ್ಟೇ, ಅದು ಸಂಡಾಸ್ ಕತ್ತೋದು. ಅವತ್ತೊಂದಿನ ಸಂಡಾಸ್ ಕತ್ತಿದ್ದು, ಆಮೇಲೆ ಗುಳಿಗೆ ಹಾಕೊಂಡ್ರೆ ಕಡಿಮೆ ಆಗಿಬಿಡ್ತು. ಆದ್ರೆ ಅವ್ರೀಗ ಆರಾಮ ಅದಾರ. ಇಲ್ಲ, ಅತ್ತಮ್ಮ ಹೇಳ್ಬೋದು ಚಲೋ ಇರು ನೀನು ನಿನ್ನ ಗಂಡನ ಜೊತೆ, ಅದನ್ನ ಬಿಟ್ಟುಬಿಡು ಅಂತ ಹೇಳಿ. ಆದರೆ ಇಲ್ಲ, ನಾನು ಅಂದ್ಕೊಂಡಿದ್ದನ್ನ ಸಾಧಿಸೋವರೆಗೂ ಸುಮ್ಮನೆ ಬಿಡೋ ಮಾತಾ ಇಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಆಗಬಲ್ತು. ಅಷ್ಟೆಲ್ಲ ಹೋಗಿ ಕೆಲಸ ಮಾಡಿ ಬಂದ. ನಾನು ಇನ್ನೊಬ್ಬ ಮನೆ ಕೆಲಸಕ್ಕೆ ಮಹಾರಾಣಿ ಇದ್ದಂಗೆ ನಾನು ಆ ಕೆಲಸದ ಆಳುಗಳ ಮನೆಗೆ ಹೋಗಿ ಕೆಲಸ ಮಾಡಿ ಬಂದಾನೆ. ಅದನ್ನ ನೆನೆಸ್ಕೊಂಡ್ರೆ ನನಗೆಲ್ಲ ಮೈ ಎಲ್ಲ ಉರಿಯಾಕತ್ತದ. ಇಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಹೋಗ್ತೀನಿ, ಹೋಗ್ತಾನೆ. ಹೊಕ್ಕನ ಅನ್ನಕತ್ತಿದ್ದಿಲ್ಲ, ಎಲ್ಲಿಗೆ ಹೋಗ್ತಿದ್ದಿ? ಅವಾಗಿಂದ ನೋಡಾಕತ್ತನ ನಾನು. ಹೊಕ್ಕನು ನಾನು ಬಿಡಂಗಿಲ್ಲ ಅನ್ನತ್ತಿದ್ದಿ. ಮತ್ತೇನು ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀಯನ? ಅಯ್ಯೋ ಅತ್ತಮ್ಮ, ನಾನು ಯಾಕೆ ಅವ್ರ ಮನೆಗೆ ಹೋಗಲಿ? ನಾನೇನು ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಳತಿರ್ಕಿಲ್ಲ. ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಮನ್ಯಾಗ ಅಷ್ಟು ನಾನು ಕಲಿತು ಖಾಲಿ ಕುಂತ್ರೆ ಹೆಂಗೆ? ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಬೇಕು, ಹೊಕ್ಕೆ ನಿನ್ನ ಮೇಲೆ ಅಂತ ಅಂದ್ಕೊಳಕತ್ತಿದ್ನಿ. ಮತ್ತು ಅಷ್ಟೆಲ್ಲ ಫಾರಿನ್ಗೆ ಹೋಗಿ ಕಲ್ತು ಬಂದನು ನಾನು. ಹಿಂಗೆ ಮನ್ಯಾಗ ಅಡುಗೆ ಮಾಡ್ಕೊತ ಕುಂತ್ರೆ ನಾನು ಕಲ್ತಿರೋದೆಲ್ಲ ನಮ್ಮ ಅಪ್ಪ ಅಮ್ಮ ಅಷ್ಟು ರೊಕ್ಕ ಕೊಟ್ಟು ಕಲ್ಸಿರೋದಿಲ್ಲ, ವೇಸ್ಟ್ ಆಗ್ತತಿಲ್ಲ ಅತ್ತಮ್ಮ. ಅದಕ್ಕಾಗಿ ನಾನು ಇನ್ನು ಮ್ಯಾಗಿಂದ ಜಲ್ದಿ ಎದ್ದು ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ಮಾಡಿಟ್ಟ ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ. ಅದೇ ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ಯಾರನ್ನಾರು ಬಾಂಡೆ ತಿಕ್ಕಾಕ, ಬಟ್ಟೆ ಒಗ್ಯಾಕ, ಮನೆ ಎಲ್ಲ ಕಸ ಹೊಡೆದು ಬಂಡಿ ಒರ್ಸಾಕ, ಆಮೇಲೆ ಅಡುಗೆ ಮಾಡಾಕ ಒಬ್ಬರನ್ನ ಯಾರನ್ನಾದ್ರೂ ಇಡಾಕ್ ಬರ್ತದ. ಅವರು ಅಡುಗೆ ಎಲ್ಲ ಚಲೋ ತಗ ಮಾಡ್ತಾರೆ. ನನಗೆ ಅಡುಗೆನೂ ಸರಿಯಾಗಿ ಮಾಡೋಕೆ ಬರಂಗಿಲ್ಲ. ಆದರೆ ಈ ಸರಿ ಸಣ್ಣವ್ರನ್ನ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ವಯಸ್ಸಾದವ್ರನ್ನ ನೋಡಿ ಇಟ್ಕೊಂಡ್ರಾತ. ನೀ ಹೇಳೋದು ಕರೆನ ಅದ, ಹಂಗೆ ಮಾಡೋಣಂತ. ನನಗೂ ನಿಗುದಿಲ್ಲ ನೋಡು, ನಡ ಯಾಕೋ ಹಿಂಗೆ ಬಾಗಿಬಿಟ್ಟಿದಂಗೆ ಆಗೈತಿ. ಸೀದಾ ಮಾಡಿದ್ರೆ ನೋವಾಕತ್ತದ. ದಿನಕ್ಕೊಂದೊಂದು ರೋಗಗಳು ಬರ್ತಾವ, ಅದಕ್ಕೆ ಅಷ್ಟೇ ಮಾಡಿರಾತವ. ಹೌದು, ನೀ ಹೇಳೋದು ಕರೆ. ನೀನು ಅಷ್ಟೆಲ್ಲ ಸಾಲಿ ಕಲ್ತ ಮತ್ತು ಮನ್ಯಾಗ ಹಿಂಗೆ ಮಾಡ್ಕೊತ ಕುಂತ್ರ ನಿನಗೂ ಅನಿಸೋದನ. ಆಯ್ತು, ಅಷ್ಟ ಮಾಡೋಣಂತ. ನೀನು ಕೆಲ್ಸಕ್ಕೆ ಹೋಗುವಂತೆ, ಕೆಲ್ಸಕ್ಕೆ ಹೋಗಕೈತಿ ಅಂದ್ರೆ ಮತ್ತು ಯಾರನ್ನಾದರೂ ಹಚ್ಚಿದ್ರಾತ. ಇಲ್ಲ ಅಂದ್ರೆ ಮತ್ತು ಪಾಪ ನಿನಗೂ ತೊಂದರೆ ಆಗುತ್ತೆ. ಅದಕ್ಕೆ ಮತ್ತು ಅಷ್ಟೆಲ್ಲ ಗಿರಿನ್ಕೆಲ್ಲ ಹೋಗಿ ಕಲ್ತು ಬಂದಿದ್ದಿ, ಅದೆಲ್ಲ ಹಾಳಾಗ್ಬಿಡ್ತದ. ನೀ ಹೇಳಿದ್ದು ಕರೆ ಅನ್ಸಾಕತ್ತದ ನನಗೆ. ಸರಿ, ಎಲ್ಲಾದರೂ ಕೆಲಸ ಕೇಳ್ಕೊಂಡು ಹೋಗಿ ಬಾ. ಥ್ಯಾಂಕ್ಸ್ ಅತ್ತೆಮ್ಮ. ನಾನು ಎಲ್ಲಿ ಬೇಡ ಅಂತೀರೇನೋ ಅಂತ ಅನ್ಕೋನಿ. ಮಾಮನೂ ಕೇಳ್ತೀನಿ. ಮಾವ ಹೋಗಂದ್ರಂತೂ ಇನ್ನೂ ನಂಗೆ ಭಾಳ ಖುಷಿ ಆಗ್ತದೆ. ಯಾವುದೂ ಚಿಂತೆನೇ ಇರಂಗಿಲ್ಲ. ಮನ್ಯಾಗ ನಾನು ಅಷ್ಟು ಕಲಿತು ಸುಮ್ಮನೆ ಕುಂತ್ರ ನನಗೆ ಒಂಥರ ಗಿಲ್ಟ್ ಕಾಡ್ತದ. ಹಂಗೆ ಮಾಡು. ಸರಿ, ಈಗ ಏನು ಅಡುಗೆ ಮಾಡಕತ್ತದ? ನನಗಂತೂ ಜರ ಹಸು ಆಗ್ಬಿಟ್ಟದ. ಏನಾರ ಮಾಡಿದ್ರೆ ಹಾಕೊಂಡು ಬರ್ತಿದ್ದೀಯನ? ಅಯ್ಯೋ ಅತ್ತಮ್ಮ, ಉಪ್ಪಿಟ್ಟಿಗೆ ಹೆಸರಿಟ್ಟೇನೆ. ಅದು ಹೆಸರು ಬಂತಂದ್ರೆ ನಾನು ರವೆ ಹಾಕಿ ತಿರುಗಿಕೊಂಡು ಸ್ವಲ್ಪ ಅದು ಮುಗಳ ಮೇಲೆ ತೊಗೊಂಡು ಬರ್ತೇನೆ. ನೀವು ಅಲ್ಲಿವರೆಗೂ ಕುಂದ್ರಿ. ಹಾಂ, ಸರಿ ಆಯ್ತು ತಗೋ. ನಾನು ಕುಂತಿರ್ತೇನೆ, ನೀನು ಮಾಡ್ಕೊಂಡು ತೊಗೊಂಡು ಬಾ. ಯಾಕೆ ಹಸುವಾಗದ, ಗುಳಿಗೆ ತೊಗೋತಾನಲ್ಲ, ಅದಕ್ಕಾಗಿ ಹಸುವಾಗದ ಏನ. ತೊಗೊಂಡು ಬಾ, ಆರಾಮಾಗಿ ತೊಗೊಂಡು ಬಾ. ಸರಿ ಅತ್ತಮ್ಮ. ಹಬ್ಬ, ಕೇಳಿಸ್ಕೊಳ್ಳಿಲ್ಲ, ಚಲೋ ಆಯಿತು. ಇಲ್ಲ ಅಂದಿದ್ರ ನಾನು ಅವ್ರ ಮನೆಗೆ ಹೋಗ್ತಾನೆ ಅನ್ನೋದು ಏನಾರ ಅತ್ತಮ್ಮ ಕೇಳಿಸ್ಕೊಂಡ್ಬಿಟ್ಟಿದ್ರ ಏನಾಗ್ತಿತ್ತೋ ಏನೋ. ಅವ್ರಿಗೆ ಒಂದು ಗತಿ ಕಾಣಿಸ್ತಾ ಇಲ್ಲ. ನಾನು ಅವ್ರಿಗೆ ಏನಾದರೂ ಮಾಡಲೇಬೇಕು. ಅಲ್ಲಿ ನಾನು ಅಷ್ಟು ದಿನ ಇದ್ದಿದ್ಕೆ ಅವ್ರಿಗೇನೂ ಮಾಡಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಂಗೇ ಇಲ್ಲ. ಅವ್ರಿಗೇನಾದರೂ ಮಾಡಲೇಬೇಕು. ಮಾಡಿ ಬರ್ತಾನೆ ನಾನು. ಅಯ್ಯೋ, ಮತ್ತೆ ಏನಾರು ಅತ್ತಮ್ಮ ಬಂದ್ರ? ಅದು ಅತ್ತಮ್ಮ, ನಾನೇನು ಅನ್ಕೊಳತಿರ್ಲಿಲ್ಲ. ಅಯ್ಯೋ ಖುಷಿ, ನಾನು ಯಾಕೆ ಇಷ್ಟೊಂದು ಭಯ ಪಡತ್ತಿದ್ದಿ? ಯಾಕೆ ಖುಷಿ, ಯಾಕೆ ಇಷ್ಟು ಸಾಪಾಗದಿ? ಏನಾಯ್ತು? ಏನಾದರೂ ತೊಂದರೆ ಏನಾ? ಇಲ್ಲ ಮಾಮ, ನಾನು ಅನ್ಕೊಂಡು ಹೋಗಿರೋ ಕೆಲಸ ಯಾವುದೂ ಆಗಲಿಲ್ಲ ಅಂತ ನಂಗೆ ತುಂಬ ಬೇಜಾರಾಗತ್ತೈತಿ. ನಾನು ಎಷ್ಟೆಲ್ಲ ಅಂದ್ಕೊಂಡಿದ್ನಿ ಗೊತ್ತು. ನಾನು ಅಲ್ಲಿ ಹೋಗಿ ಈ ರೀತಿ ಎಲ್ಲ ಅವ್ರಿಗೆ ಮಾಡಲೇಬೇಕು ಅಂತ. ಆ ರೀತಿ ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ. ಅವ್ರ ಕೈ ಅವ್ರಿಗೆ ಏನೂ ಮಾಡೋಕ್ಕೂ ಆಗಲಿಲ್ಲ. ಯಾಕೆ ಈ ರೀತಿ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ನಾನು ಮತ್ತೆ ಹೋಗೋ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಅತ್ತೆ ಮುಂದೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಆಯ್ತು ಹೋಗು ಅಂತ ಅಂದರು. ವೀರುನ ಕೇಳು, ಅವ್ನು ಹೋಗಂದ್ರೆ ಹೋಗಿ ಬಾ. ನೀನು ಮತ್ತು ಗಿರಿನ್ಗೆಲ್ಲ ಹೋಗಿ ಬಂದ ಕಲ್ತಿದ್ದಿ, ಯಾಕೆ ಮನ್ಯಾಗ ಕುಂದಿರ್ತಿದ್ದಿ? ಕಲ್ತಿರೋದನ್ನ ಇದನ್ನು ಮಾಡಬಾರ್ದು, ಹೋಗಂತ ಅಂದರು. ಅದಕ್ಕೆ ಆದ್ರೆ ನಾನು ಫಸ್ಟ್ ಅವ್ರಿಗೆ ಏನಾದರೂ ಮಾಡಿನೇ ಆಮೇಲೆ
ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಮ. ನೀವೇನು ಹೇಳ್ತೀರಾ? ಓ, ಅದಕ್ಕೆ ಈ ಬೇಜಾರು ಕೋಪ ಸಿಟ್ಟು ಎಲ್ಲ ನೋಡು, ಅದನ್ನೆಲ್ಲ ಬಿಟ್ಬಿಡು. ನನಗೂ ಯಾಕೋ ಬೇಡ ಅಂತ ಅನ್ಸಾಕತ್ತದ. ಸುಮ್ಮನೆ ನಾವೇ ಹೋಗಿ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೊಳ್ಳೋದು ಯಾಕೋ ಇತ್ತೀಚೆಗೆ ನನಗೆ ಹಂಗೆ ಅನ್ಸಾಕತ್ತದ. ಅವಾಗ ಹಂಗಾಗಿರೋದು ನೋಡಿ, ಅವಾಗ ಆ ಟೈಮ್ದಾಗ ನಿನ್ಗೆ ಕೇಳ್ಕೊಂಡಿರೋದು ನೋಡ, ನನಗೂ ಬೇಡ ಅನ್ಸತ್ತದ. ನಾವು ನಮ್ಮ ಸಂಸಾರ ನೋಡ್ಕೊಳ್ಳೋನು, ನಾವು ಮಕ್ಕಳ ಮರಿ ಮಾಡ್ಕೊಂಡ ನಮ್ಮ ಜೀವನ ನೋಡ್ಕೊಳ್ಳೋನು. ಆಮೇಲೆ ಬೇಕಾದ್ರೆ ಮುಂದೆ ಅವ್ರಿಗೆ ತೊಂದರೆ ಕೊಟ್ರಾತ. ನಾವು ಈಗ ತೊಂದರೆ ಕೊಟ್ಕೊಂತ ಕುಂತ್ರ ನಮ್ಮ ಜೀವನ ಯಾವಾಗ ಮುಂದುವರಿಯೋದು, ನಮ್ಮ ವಂಶ ಯಾವಾಗ ಬೆಳೆಯೋದು? ಅದು ಮಾವ, ನಾನು ಅಂದ್ಕೊಂಡಿದ್ದನ್ನ ಸಾಸೋವರೆಗೂ ನನಗೆ ಈ ಸಂಸಾರ ಅದು ಇಷ್ಟ ಇಲ್ಲ ಮಾವ. ಹಂಗಂದ್ರೆ ಹೆಂಗೆ ಖುಷಿ? ಮತ್ತು ನಮ್ಮ ವಂಶ ಬೆಳಿಬೇಕಂತಂದ್ರೆ ನಾನು ನೀನು ಸಂಸಾರ ಶುರು ಮಾಡಲೇಬೇಕಲ್ಲ. ಮಾವ, ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟೇನಿ. ಅದನ್ನ ಅತ್ತೆಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಆದ್ರೆ ಇದನ್ನು ಕೇಳಿದ ಮೇಲೆ ನಿಮಗೆ ಹೆಂಗೆ ಅನ್ಸುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಇದನ್ನು ಹೇಳಬೇಕು ಹೇಳಬಾರ್ದು ಅಂತಲೂ ತಿಳಿಯುತ್ತಾ ಇಲ್ಲ. ಅದು ಏನಂತಂದ್ರೆ ಮಾವ, ಏನು ಹೇಳಿ ಖುಷಿ? ಯಾಕೆ ನಿನ್ನ ಮಾತನ್ನ ನಾನು ಕೇಳಂಗಿಲ್ಲ ಅಂತ? ನಾನು ನಿನ್ನ ಮಾತು ಕೇಳ್ತೀನಲ್ಲ, ಏನಂತ ಹೇಳು. ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟು ನಿಮ್ಮನ್ನು ಮದುವೆ ಆಗಿದ್ದೀನಿ ಮಾವ. ನಾನು ಇದನ್ನು ಹೇಳಬೇಕು ಅಂತ ಎಷ್ಟು ಸಾರಿ ಅಂದ್ಕೊಂಡೆ, ಆದರೆ ಆ ಟೈಮ್ ಬರಲೇ ಇಲ್ಲ. ಅದು ಮಾವ, ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ವಿಷಯ ನಿಮಗೇನಾದರೂ ಗೊತ್ತಾದರೆ ನೀವು ನನ್ನನ್ನು ದೂರ ಅದು ಮಾಡ್ತೀರೇನೋ ಅಂತ ಭಯ ಆಗ್ತಾ ಇದೆ. ನೋಡು ಖುಷಿ, ಅದು ಏನಂತ ಮೊದಲು ಹೇಳು. ನೀ ಏನಂತ ಹೇಳಿದ ಮೇಲಲ್ಲ ನಾನು ಏನು ನಿರ್ಧಾರ ಮಾಡ್ಬೇಕು ಅನ್ನೋದು ಗೊತ್ತಾಗ್ತತಿ. ಅದು ಏನಾದರೂ ಆಗಿರಲಿ, ನಾನು ನಿನ್ನ ಜೊತೆಗೆ ಇರ್ತೇನೆ. ನೋಡು, ನಾವಿಬ್ರು ಗಂಡ ಹೆಂಡ್ತಿ. ನೀನು ಅವಾಗ ಮುಚ್ಚಿಟ್ಟು ನನ್ನ ಜೊತೆ ಮದುವೆ ಆಗಿರ್ಬೋದು. ಆದ್ರೆ ಇವಾಗ ನೀ ನಾನು ಹೆಣ್ತಿನಲ್ಲ, ಈಗ ನಿನ್ನನ್ನು ದೂರ ಮಾಡೋಕ್ಕಾಗ್ತತೇನ? ಹೇಳು ಏನು? ನನಗೆ ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮಾವ, ತುಂಬ ಭಯ ಆಗ್ತಾ ಇದೆ. ಅದು ಅದು ಖುಷಿ, ಭಯ ಯಾಕ? ನಾನೇನು ಬೇರೆದವನ? ನಿಮ್ಮ ಮಾಮನೇ ತಾನ, ನಿನ್ನ ಗಂಡ. ಇವಾಗ ಇನ್ನೂ ಹೊರಗಿನವ್ರಾದ್ರೆ ಅದರ ಒಂದು ಲೆಕ್ಕ. ನಾವಿಬ್ಬರು ಒಂದೇ ಮನೆಯವ್ರ, ಇಬ್ಬರು ಮದುವೆ ಆಗಿದ್ದವು. ಅದಕ್ಕೆ ಯಾಕೆ ಭಯ ಹೇಳು? ಹಾಗಲ್ಲ ಮಾವ, ಈ ವಿಷಯ ನಿಮಗೆ ಗೊತ್ತಾದ್ಮೇಲೆ ಎಲ್ಲಿ ನೀವು ನನ್ನನ್ನು ದೂರ ಮಾಡಿಬಿಡ್ತೀರೇನೋ ಅನ್ನೋ ಭಯ ಆಗ್ತಾ ಇದೆ ನನಗೆ. ಅಯ್ಯೋ ಹುಚ್ಚಿ, ನಾನು ಯಾಕೆ ನಿನ್ನ ದೂರ ಮಾಡಲಿ? ನಾನಿನ್ನ ದೂರ ಮಾಡಲ್ಲ. ನಿನಗೋಸ್ಕರ ಅಂತನ ಆ ಮದುವೆನ ಮನೆ ಬಿಟ್ಟು ಹೊರಗೆ ಹಾಕಲಿಲ್ಲ. ಯಾಕಂದರೆ ನಿನ್ನ ಮದುವೆ ಆಗಿನಿ, ನಿನ್ನ ಜೊತೆ ಸಂಸಾರ ಮಾಡ್ಬೇಕು ಅನ್ನೋದಕ್ಕನ ನನಗೇನೋ ಮನೆ ಬಿಟ್ಟು ಹೊರಗೆ ಹಾಕಿದ್ನಿ. ನಿನ್ಗೆ ಗೊತ್ತಿಲ್ಲ ಅದು? ಯಾಕಲಿ, ಏನಾಯಿತು? ಯಾಕೆ ಇಷ್ಟೊಂದು ಹಾಳಾಕತ್ತಿದ್ದಿ? ಏನದು? ಏನು ಮುಚ್ಚಿಟ್ಟಿ? ಅದನ್ನು ಹೇಳಾದರೂ ಹೇಳು, ನನಗೇನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾವ. ನಾನು ಇದನ್ನು ಹೇಳಿದ್ರೆ ಇಷ್ಟು ಚೆನ್ನಾಗಿರೋರು ನೀವು ನನ್ನ ಜೊತೆ ನನ್ನನ್ನು ಎಲ್ಲಿ ದೂರ ಮಾಡ್ತೀರೇನೋ ಅನ್ನೋ ಅಂತ ಭಯ ಆಗ್ತಾ ಇದೆ ನನಗೆ. ಇಲ್ಲ ಖುಷಿ, ನೀನನ್ನು ನಾನು ದೂರ ಮಾಡಲ್ಲ. ಯಾವತ್ತಿದ್ರೂ ನೀನ ನಾನು ಹೆಂಡ್ತಿ. ಈಗಾದರೂ ಹೇಳ. ಅದು ಅದು ಮಾವ, ಏನಂದ್ರ ಇಬ್ರು ಗಂಡ ಹೆಂಡತಿ ಎಷ್ಟು ಹಚ್ಕೊಂಡ ಈಗ ಚಂದದಾರ. ಇಬ್ರು ಮಾತಾಡೋದಾರ. ನನ್ನ ದೃಷ್ಟಿನ ಬೀಳ್ತದೆ. ಉಪ್ಪಿಟ್ಟು ಮಾಡ್ತಾರೆ ಅಂತ ಹೇಳಿ ಗಂಡ ಹೆಂಡತಿ ಇಲ್ಲಿ ಮಾತಾಡ್ಕೊಳಕತ್ತಾರ. ಇರ್ಲಿ ಬಿಡು, ನಾನು ಅಡ್ಡು ಹೋಗೋದು ಬೇಡ. ಈಗ ನಾನು ನಡಿ ಹೋದ್ರಾತ್, ಆಮೇಲೆ ಮಾಡಕ್ಕೆ ತೊಗೊಂಡು ಬರ್ತಾ. ಇಬ್ರು ಏನೋ ಮಾತಾಡ್ತಿರುವಂಗೈತಿ. ನಾನು ನಡಕ್ಕೆ ಹೋಗಿ ಮತ್ತು ಅಡ್ಡ ಆಗಬಾರ್ದು. ಏನೋ ಮಾತಾಡ್ಕೊಳ್ಲಿ. ಈ ವಿಷಯ ಕೇಳಿದ್ರೆ ನೀವು ತುಂಬ ನೊಂದ್ಕೋತೀರ ಅಂತ ಅನಿಸುತ್ತೆ ಮಾವ. ನಿಮಗೆ ಕೋಪನೂ ಬರ್ತಿರ್ಬೋದು. ಇದೇನಾದರೂ ಅತ್ತಮ್ಮಗೆ ಗೊತ್ತಾದ್ರೆ ಅವ್ರು ಎಲ್ಲಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೇನೋ ಅನ್ನೋ ಆ ಥರ ಭಯನೂ ಆಗ್ತಾ ಇದೆ ನನಗೆ. ಅಂಥದ್ದು ಏನದು? ಹೇಳಂತ ಹೇಳಕತ್ತಾನ ಅವಾಗಿಂದ. ಬರೀ ಇದನ್ನ ಹೇಳಾಕತ್ತಿದಿ, ಅದು ಏನು ಅನ್ನೋದು ಹೇಳವಾಲಿ. ಏನು ಹೇಳತ್ತಾಳಕಿ? ಏನೋ ಅತ್ತಿ ಅದು ಕೋಪ ಮಾಡ್ಕೋತಾಳ ಅನ್ನತ್ತಾಳು. ತಡಿ, ಇವಾಗ ಹೋಗೋದು ಬೇಡ. ಏನಂತ ಕೇಳ್ಕೊಂಡ ಮೇಲೆ ಹೋದ್ರಾತ. ಏನಿರ್ಬೋದೋ ಏನೋ, ನನಗೆ ಮನಸ್ಸಿಗೆ ಒಂಥರ ಆಗತ್ತಿಲ್ಲ.